ಇವತ್ತು ನಮ್ಮ RCB ಮ್ಯಾಚ್ ಇದೆ, ಅದಕ್ಕೋಸ್ಕರ ಹುಡುಕಿ ಸಾಕಾಗೋಯ್ತು. ನಮ್ ಫ್ರೆಂಡು ತಗೊಳ್ಳದ ಅಂತ ನೋಡಿದೀನಿ. ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಆಗ್ತಾ ಇದೀನಿ, ಬೈತಾರೆ ಜಾಸ್ತಿ. ಹ್ಯಾಪಿ ಮದರ್ಸ್ ಡೇ ತಂದ್ಕೊಡದ ಅಂತ ಅದಕ್ಕೋಸ್ಕರ ನಾನು ಹೇಳಿಲ್ಲ ನಿಮ್ಗೆ. ನಮ್ಮ ಅಮ್ಮ ಇವತ್ತು ಬಿರಿಯಾನಿ ಮಾಡ್ತಿದ್ದಾರೆ. ಬಿರಿಯಾನಿ, ಚಿಕನ್ ಬಿರಿಯಾನಿ ಅಲ್ವಮ್ಮ? ಫುಲ್ ರೆಡಿ ಮಾಡ್ಕೊತಾ ಅವ್ರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇವತ್ತು ಮದರ್ಸ್ ಡೇ. ಸೊ ಎಲ್ಲರೂ ಮದರ್ಸ್ ಡೇನ ಕೇಕ್ ಕಟ್ ಮಾಡಿಸಿ ಎಲ್ಲ ಸೆಲೆಬ್ರೇಟ್ ಎಲ್ಲ ಮಾಡೋದು ನೀವು ನೋಡಿದ್ದೀರಾ. ಇವತ್ತು ನಾವು ಆ ಥರ ಕೇಕೆಲ್ಲ ಕಟ್ ಮಾಡಿಸ್ಕೊಂಡೆಲ್ಲ ಸೆಲೆಬ್ರೇಟ್ ಮಾಡಲ್ಲ. ಸೊ ಅದ್ರ ಬದಲು ನಮ್ಮ ಅಮ್ಮಂಗೆ ಸ್ಪೆಷಲ್ ಅನ್ನೋ ಥರ ಏನಾರು ಗಿಫ್ಟ್ ಕೊಡೋದು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈಗ ಹೊರಗಡೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೋಸ್ಕರ ಏನಾರ ಪರ್ಚೇಸ್ ಮಾಡಬೇಕು. ಜೊತೆಗೆ ಇವತ್ತು ನಮ್ಮ RCB ಮ್ಯಾಚ್ ಇದೆ, ಅದಕ್ಕೋಸ್ಕರ RCB ಜರ್ಸಿ ಹಾಕೊಂಡು ಗಿಫ್ಟ್ ಪರ್ಚೇಸ್ ಮಾಡೋಕ್ಕೆ ಹೋಗೋದ. ಆ್ಯಕ್ಚುಲಿ ಸ್ಯಾರಿ ತಗೋಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದೀನಿ, ಬಟ್ ನೋಡೋದ, ನನಗೆ ಅದ್ರ ಬಗ್ಗೆ ಒಂಚೂರು ಟೇಸ್ಟೇ ಇಲ್ಲ. ಯಾವ ಥರ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಸಜೆಷನ್ಸ್ ಕೇಳಿದ್ದೀನಿ ನಾನು. ನೋಡೋದ ಏನಾಗುತ್ತೆ ಅಂತ ಅವ್ರು ಒಂದು ಸ್ವಲ್ಪ ಐಡಿಯಾಗಳೆಲ್ಲ ಕೊಟ್ಟಿದ್ದಾರೆ. ಐಡಿಯಾ ನೋಡ್ಕೊಂಡು ಹೋಗೋದ ಬನ್ನಿ. ಈ ಫ್ರೆಂಡ್ಸ್ ಹೋಗೋದ ಈಗ ಫುಲ್ಲು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ಸ್ಲಿಪ್ಪರ್ ಹಾಕೊಂಡ್ರೆ ಕಾಲೆಲ್ಲ ಉರಿತದೆ. ಎಲ್ಲ ಮೇಲೆ ನಂದು ಇನ್ನೊಂದು ಸ್ಲಿಪ್ಪರು ಅವನ ಹಾಕೊಟ್ಟಾಗಿದ್ದ ನನ್ನಿರೋ. ಫ್ರೆಂಡ್ಸ್, ನಂದು ಇನ್ನೊಂದು ಸ್ಲಿಪ್ಪರ್ನ ನನ್ನ ತಮ್ಮ ಅಂಗಡಿಗೆ ಹಾಕೊಂಡೋಗ್ಬಿಟ್ಟವನೆ. ಸೊ ನನ್ನ ಸ್ಲಿಪ್ಪರ್ ಹಾಕೋಗ್ಬೇಕು. ಬನ್ನಿ, ಲೆಟ್ಸ್ ಗೋ. ಬೇಗ ಹೋಗಿ ಬೇಗ ಬಂದ್ಬಿಡೋದ. ಫ್ರೆಂಡ್ಸ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಅಮ್ಮಂಗೆ ಇದ್ರ ಬಗ್ಗೆ ಐಡಿಯಾ ಏನೂ ಇಲ್ವಾ. ಯಾಕೆಂದರೆ ಅಮ್ಮ ಫುಲ್ ಕೆಲಸ ಮಾಡ್ಕೊಂಡು ಬ್ಯುಸಿ ಆಗಿಬಿಟ್ಟವ್ರೆ. ಫೋನ್ ನೋಡಿಲ್ಲ. ಅಕಸ್ಮಾತ್ ಫೋನ್ ಏನಾರು ನೋಡ್ಬಿಟ್ಟಿದ್ದಿದ್ರೆ ಗೊತ್ತಾಗ್ಬಿಡ್ತಿದ್ದು ಇವತ್ತು ಮದರ್ಸ್ ಡೇ ಅಂತ. ಸೊ ನಮ್ಮ ಅಮ್ಮಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಮ್ಮಮ್ಮ ಆನ್ಲೈನ್ ಬಂದು ಸ್ಟೇಟಸ್ ನೋಡೋಷ್ಟಕ್ಕೆ ಮುಂಚೆನೇ ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದುಬಿಡೋದ. ಸ್ಯಾರಿ ತಗೋಬೇಕು ಅಂತಲೇ ವಿಚಾರದ್ದು. ಇವಾಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಜೆಷನ್ಸ್ ಕೇಳಿದ್ದೀನಿ. ಬನ್ನಿ ಹೋಗೋದ. ನೀಲ್ಕಮಲ್ ಹತ್ರ ಹೋಗಬೇಕು. ಅದೆಲ್ಲ ಐತೆ ಅಂತಲೇ ಗೊತ್ತಿಲ್ಲ. ಬನ್ನಿ ಹುಡಿಕೊಂಡು ಹೋಗೋದ. ಫ್ರೆಂಡ್ಸ್ ನೋಡಿ, ನಮ್ಮ ಫ್ರೆಂಡು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನೀಲ್ಕಮಲ್ ಶಾಪ್ ಇದಕ್ಕೆ ಬಂದಿರೋದು. ಇಲ್ಲೇ ಹೋಗ್ಬಿಟ್ಟು ಈಗ ಸ್ಯಾರಿ ತಗೋಬೇಕು. ಫ್ರೆಂಡ್ಸ್, ಇಲ್ಲಿ ನೀಲ್ಕಮಲ್ ಅಂತೂ ಸ್ಯಾರಿಗಳಂತೂ ಫುಲ್ ಸಖತ್ತಾಗಿರುತ್ತೆ, ಬಟ್ ಫಿಕ್ಸ್ಡ್ ರೇಟು. ಫ್ರೆಂಡ್ಸ್, ನೀಲ್ಕಮಲ್ ಶಾಪಿಗೆ ಬಂದಿದ್ದೀನಿ. ಈಗ ಸ್ಯಾರಿ ತಗೊಳ್ಳೋದ ಅಂತ ಹೋಯ್ತಾ ಇದ್ದೀನಿ. ಬನ್ನಿ ಹೋಗೋದ. ಈ ಹುಡುಗಿಯರೆಲ್ಲ ಹೇಳ್ತಾರಲ್ಲ, ಸೇಮ್ ಡಿಸೈನ್ ಅಲ್ಲಿ ಬೇರೆ ಕಲರು ಇಲ್ಲ ಬೇರೆ ಕಲರ್ ಅಲ್ಲಿ ಸೇಮ್ ಡಿಸೈನು, ಆ ತರ ಎಲ್ಲ ಸಿಗುತ್ತೆ ಇಲ್ಲಿ. ಫ್ರೆಂಡ್ಸ್, ಈಗ ಇದನ್ನ ತಗೊಳ್ಳೋದ ಅಂತ ನೋಡಿದೀನಿ. 2000 ರೂಪೀಸ್ ಹೇಳ್ತವ್ರೆ. ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕೊಡಿ ಅಣ್ಣ, ಇದನ್ನೇ ತಗೋತೀನಿ. ಫಿಕ್ಸೆಡ್ ಅಣ್ಣ ಇದು. ಸ್ವಲ್ಪ ಕಮ್ಮಿ ಮಾಡ್ಕೊಡೋಣ, ತಗೋತೀನಿ. ಯಾರನ್ನಾರ ಕೇಳಿ ನಮ್ಮ ಅಂಗಡಿ ಅಣ್ಣ ನೀಲ್ಕಮಲ್ ಅಂತ ಸಾಕು, ಎಲ್ಲ ಭಯ ಬೀಳ್ತಾರಣ್ಣ. ಏನ್ ಹಿಂಗ್ ಹೇಳ್ತಾ ಇದೀರ ನೀವು? ಹೌದು, ಅದಕ್ಕೆ ಕಮ್ಮಿ ಕೊಟ್ಬಿಟ್ಟಿದ್ದು 950 ರೂಪಾಯಿದು. ಅದಕ್ಕೆ ಯೂಟ್ಯೂಬ್ ಮಾಡ್ತಾ ಇದೀನಿಲ್ಲ, ಕಮ್ಮಿ ಮಾಡ್ತೀನಿ. ಯೂಟ್ಯೂಬ್ ಮಾಡ್ಬೇಡಿ, ಫೇಮಸ್ ಆಗ್ಬಿಟ್ಟೈತೆ ನಮ್ಮ ಅಂಗಡಿನೇ. ಸರಿ ಅಣ್ಣ, ಕೊಡಿ. ಸರಿ ಅಣ್ಣ, ನಿಮ್ಮ ಹೆಸರು? ನೀಲ್ಕಮಲ್. ನಿಮ್ಮ ಹೆಸರು ಹೇಳಿ ಬ್ರೋ. ನಿಮ್ಮ ಅಣ್ಣ, ನಿಮ್ಮ ಹೆಸರು? ನಿಮ್ಮ ಹೆಸರು? ಮೋಹನ್. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಪರ್ಚೇಸ್ ಮಾಡ್ತಾರೆ ಬಂದ್ಬಿಟ್ಟು. ಫ್ರೆಂಡ್ಸ್, ನಿಮ್ಗಳಿಗೆ ಸಿರಿಗಳೆಲ್ಲ ಬೇಕು ಅಂದ್ರೆ ಇಲ್ಲಿ ಬನ್ನಿ. ನಂಬರ್ ಕೊಟ್ಟಿರ್ತೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎತ್ಕೊಳ್ಳಿ. ಹೇಳ್ತೀನಿ ರೀ. ಅಪ್ಪ ಫುಲ್ ಅಣ್ಣ ಫುಲ್ ಜೋಶ್ ಅಲ್ಲ ಅವ್ರೆ. ಪರ್ಚೇಸ್ ಮಾಡ್ತೀವಿ, ಫೋನ್ ಪೇ ಕೊಡಿ. ಫ್ರೆಂಡ್ಸ್, ಇಷ್ಟು ಬೇಗ ಸ್ಯಾಲರಿ ಪರ್ಚೇಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಆಗ್ತಾ ಇದೀನಿ. ಲೋಕಲ್ಗಳು ಯಾರು ರಿಸೀವ್ ಮಾಡ್ತಿಲ್ಲ. ಸೊ ತಗೊಂಡಿದ್ದೀನಿ ಚೆನ್ನಾಗಿರೋದನ್ನ. ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಬನ್ನಿ ಹೋಗೋದ. ಫುಲ್ಲು ಜನ ಇಲ್ಲಿ ಅಂಗಡಿಯೆಲ್ಲ ಫುಲ್ಲು ಜೋಶ್ ಬಂದ್ಬಿಟ್ಟಿದೆ. ಫ್ರೆಂಡ್ಸ್, ಸ್ಯಾರಿ ತಗೊಂಡಿದ್ದೀನಿ. ಈಗ ಇದನ್ನ ಗಿಫ್ಟ್ ಕವರ್ ಹಾಕಿ ಪ್ಯಾಕ್ ಮಾಡ್ಸೋದಂತ ಹೋಯ್ತಾ ಇದ್ದೀನಿ ಗಿಫ್ಟ್ ಅಂಗಡಿ ಕವರ್ಗೆ. ಬನ್ನಿ ಹೋಗೋದ. ಇಲ್ಲೇ ಮನೆ ಹತ್ರನೇ ಇರೋದು ಎಲ್ಲ. ಪೇಟೆ ಬೀದಿಲಿರೋ ಕಾರಣಕ್ಕೆ ನಮ್ಮ ಮನೆ ಹತ್ರನೇ ಎಲ್ಲ ಸಿಗುತ್ತೆ. ಸೊ ಬನ್ನಿ ಬೇಗ ಹೋಗೋದ. ಫ್ರೆಂಡ್ಸ್, ಗಿಫ್ಟ್ ಪ್ಯಾಕಿಂಗ್ ಅಂಗಡಿ ಎಲ್ಲ ಫುಲ್ಲು ನಮ್ಮ ಮನೆ ಹತ್ರನೇ ಫುಲ್ಲು. ತಲೆನೇ ಕೆಡ್ಸ್ಕೊಳಂಗಿಲ್ಲ. ಅಣ್ಣ, ಇದು ಗಿಫ್ಟ್ ಪ್ಯಾಕ್ ಮಾಡಿಕೊಡಿ. ಫ್ರೆಂಡ್ಸ್, ನಿಮಗೆ ಈ ಥರ ಗಿಫ್ಟ್ಗಳೆಲ್ಲ ಬೇಕು ಅಂದರೆ ಇಲ್ಲಿ ಬರ್ಬೋದು. ಪೇಟೆ ಬೀದಿಯಿಂದ ಇಲ್ಲಿ ಲೆಫ್ಟ್ ಸೈಡು ಕಾಮನಗುಡಿ ಸರ್ಕಲ್ ಹತ್ರ. ಫ್ರೆಂಡ್ಸ್, ಈಗ ಬಟ್ಟೆ ಅಂಗಡಿ ಹೋಗಿದ್ನಲ್ಲ, ಎಷ್ಟು ಜೋಶ್ ಐತೆ ಅಂದ್ರೆ ಅವ್ರಿಗೆ ವಿಡಿಯೋ ಮಾಡಿ ನಮ್ದು ವಿಡಿಯೋ ಮಾಡಿ ಅಂತ ಇಸ್ಕೊಂಡ್ರು. ಆ್ಯಂಡ್ ಅವ್ರಿಗೊಂದು ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಡ್ಬೇಕಂತೆ ಅವ್ರ ಅಂಗಡಿದು. ಮಾತಾಡ್ಬಿಟ್ಟು ಬಂದಿದ್ದೀನಿ. ಅವ್ರು ಯಾವಾಗ ಹೇಳ್ತಾರೋ ಹೋಗ್ಬಿಟ್ಟು ಮಾಡ್ಕೊಡೋದ. ಈಗ ಸದ್ಯಕ್ಕೆ ಗಿಫ್ಟ್ ಪ್ಯಾಕ್ ಮಾಡ್ಸೋದ. ಎಲ್ಲರೂ ನಮ್ಮ ಫ್ರೆಂಡ್ಸ್ ಹತ್ರ ಕೇಳ್ಬಿಟ್ಟು ಹೆಂಗೈತೆ ಸ್ಯಾರಿ ಕೇಳೋದ ಅಂತ ಅನ್ಕೊಂಡೆ. ಯಾರು ರಿಸೀವೇ ಮಾಡ್ತಿಲ್ಲ ಫೋನ್ನ. ಸೊ ಹಾಗಾಗಿ ನನ್ನ ಸೆಲೆಕ್ಷನ್ ಓಕೆ ಅಂದ್ಬಿಟ್ಟು ಪ್ಯಾಕ್ ಮಾಡಿಸ್ಕೊ ಬಂದಿದ್ದೀನಿ. ಅಣ್ಣ, ನಿಮ್ಮ ಹೆಸರು? ನಂದು ರಾಜು.
ನೋಡಿ ಫ್ರೆಂಡ್ಸ್, ಹುಡುಗಿರಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳೆಲ್ಲ ಇರುತ್ತೆ. ಹುಡುಗರಿಗೆ ಇದರಿಂದ ಒಂದೇ ಒಂದು ಯೂಸ್ ಆಗೋದು, ನಮ್ಮ ತಲೆಯಲ್ಲಿ ಗಿಫ್ಟ್ಸ್ಗಳೆಲ್ಲ ತಗೊಬಂದ್ಬಿಟ್ಟು ಇಲ್ಲಿ ಕವರ್ ಮಾಡಿಸೋದು ಅಷ್ಟೇ. ನಾನು ಇಲ್ಲೊಂದು ಅದೆಷ್ಟು ಗಿಫ್ಟ್ಸ್ಗಳನ್ನ ಪ್ಯಾಕ್ ಮಾಡಿಸಿದ್ದು ಲೆಕ್ಕವೇ ಇಲ್ಲ. ಸೊ ನಮ್ಮ ಅಮ್ಮಂಗೆ ತುಂಬ ದಿನ ಸ್ಯಾರಿ ಕೇಳ್ತಾ ಇದ್ರು. ಸೊ ಕೊಡ್ಸಕ್ಕೆ ಆಯ್ತಾ ಇರಲಿಲ್ಲ. ಸೊ ಇವಾಗ ಕೊಡ್ಸೋದ ಅಂದ್ಬಿಟ್ಟು ತಗೋಯ್ದು. ಹೆಂಗೋ ಮದರ್ಸ್ ಡೇ ಅಲ್ವಾ, ಅವ್ರ ಸರ್ಪ್ರೈಸ್ ನೋಡಿ ಅವ್ರ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಜೊತೆಗೆ ಈಗ ಗ್ರೀಟಿಂಗ್ ಕಾರ್ಡು ತಗೋಬೇಕು ನಾನು. ಈಗ ಗ್ರೀಟಿಂಗ್ ಕಾರ್ಡ್ ಹುಡಿಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಇದು ಪ್ಯಾಕ್ ಆಗಿದ್ದಂಗೆ ಗ್ರೀಟಿಂಗ್ ಕಾರ್ಡ್ ತಗೊಳಕ್ ಹೋಗೋದ ಫ್ರೆಂಡ್ಸ್. ಈಗ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿಸ್ಕೊಂಡು ಗ್ರೀಟಿಂಗ್ ತಗೊಳ್ಳೋದ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಬುಕ್ ಸ್ಟೋರ್ಗೆ ಹೋಗೋದ. ಬುಕ್ ಸ್ಟೋರ್ ಹುಡಿಕೊಂಡು ಹೋಗ್ಬೇಕು ಇವಾಗ. ಫ್ರೆಂಡ್ಸ್, ಗ್ರೀಟಿಂಗ್ಸ್ ಹುಡುಕಿ ಸಾಕಾಗೋಯ್ತು, ಸಿಗ್ತಾನೆ ಇಲ್ಲ ಅವಾಗಿಂದ. ಅದಕ್ಕೆ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡೋದಂತ ಸ್ಕೆಚ್ ಹಾಕಿದ್ದೀನಿ. ಬಟ್ ಮನೆಗೆ ತಗೋಗೋದು ಬೇಡ. ಗ್ರೀಟಿಂಗ್ಸ್ ಕಾರ್ಡ್ ಬಂದು ಅದನ್ನು ತಕೊಂಡು ಒಂದೇ ಸಲ ಮನೆ ಒಳಗೆ ಎಂಟ್ರಿ ಕೊಡೋದ. ಅಲ್ಲಿವರೆಗೂ ಇಲ್ಲೇ ಇರೋದ. ಆರ್ಡರ್ ಮಾಡಿದ್ದೀನಿ, ಅವ್ರು ಬರೋ ಗಂಟೆ ವೆಯ್ಟ್ ಮಾಡೋದ ಇರಿ. ನಮ್ಮ ಮನೆ ಹತ್ರನೇ ಬಂದು ಕೂತಿದ್ದೀನಿ. ಅವ್ರ ಗ್ರೀಟಿಂಗ್ ಅವರೆಲ್ಲ ತಂದು ಕೊಡೋ ತಕ್ಷಣ ಇದನ್ನೆಲ್ಲ ತಕೊಂಡು ಮನೆ ಹೋಗೋದೆ. ಶೆಕೆ ಹೊಡಿತೈತೆ ಫುಲ್ಲು. ಫ್ರೆಂಡ್ಸ್, ಇನ್ನೊಂದೇನು ಅಂದರೆ, ನಮ್ಮ ಅಮ್ಮಂಗೆ ಈ ಥರದೆಲ್ಲ ಕೊಡಿಸ್ತು ಅಂದರೆ ಬೈತಾರೆ ಜಾಸ್ತಿ. ಏನಕ್ಕೆ ಇದಕ್ಕೆಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡ್ತೀಯಾ ಅಂತ. ಆರುತ್ ಕೊಡಿಸ್ಬಿಡ್ತೀವಿ ನಾವುಗಳೆಲ್ಲ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗೆ ಉಗಿತಾರೆ ಅನ್ನೋದು ಕೇಳೋಣ. ಇದೇ ದುಡ್ಡು ಇದ್ದಿದೆ ಬೇರೆ ಎಂತಕ್ಕಾದ್ರೂ ಯೂಸ್ ಐತಿತ್ತು ಅಂತೆಲ್ಲ ಭಾಷಣ ಎಲ್ಲ ಬಿಗಿತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ, ಓಕೆ? ಅಣ್ಣ ಬೇರೆ ಇನ್ನೂ ಬಂದೇ ಇಲ್ಲ. ನಾನು ಬಂದು ಆಗಲೇ ಕೂತೆ 10 ನಿಮಿಷ ಆಯಿತು. ಇಟ್ಸ್ ಓಕೆ, ಲೆಟ್ಸ್ ವೇಟ್. ಫ್ರೆಂಡ್ಸ್, ಗ್ರೀಟಿಂಗ್ಸ್ ಕಾರ್ಡ್ ಎಲ್ಲ ಬಂತು. ಜೊತೆಗೆ ಒಂದು ಜ್ಯೂಸು ಆರ್ಡರ್ ಮಾಡಿದೆ, ಅದು ಬಂದೈತೆ. ಈಗ ಬನ್ನಿ ಮನೆಗೆ ಹೋಗೋದ. ಅವ್ರ ರಿಯಾಕ್ಷನ್ ನೋಡೋದ ಫಸ್ಟ್. ಇನ್ನು ತೋರಿಸಿದಾಗಲೇ ಏನಂತಾರೆ ಅಂತಲೇ ಸ್ವಲ್ಪ ಭಯ. ಯಾಕೆ ಭಯ ಅಂದರೆ ಎಂತಕ್ಕೆ ಅಂದರೆ ಖುಷಿ ಪಡ್ತಾರೆ ಅಂತಲ್ಲ, ಎಲ್ಲಿ ಬೈತಾರೋ ಅಂತ, ಅದಕ್ಕೆ ಭಯ. ಬನ್ನಿ ಹೋಗೋಣ. ತಗೊಳ್ಳಿ, ಹ್ಯಾಪಿ ಮದರ್ಸ್ ಡೇ. ಏನಿದು ನೀಲ್ ಕವರ್ಗೆ ಹೋಗವನೆ, ಏನೋ ತಂದವನೆ. ನೋಡಿ ಏನು ಅಂತ. ಇದು ನೋಡಿ ನೋಡಿ ನೋಡಿ. ಇರು, ಇವನ್ಗೆ ಏನು ಇದಿಲ್ವಾ, ಕೆಲಸ ಇಲ್ವಾ ಇವನ್ಗೆ ಮಾಡಕ್ಕೆ? ಯಾಕಮ್ಮ? ಇವೆಲ್ಲ ನಾನು ಮುಂಚೆನೆ ಹೇಳಿದೆ ಉಗಿತಾರೆ ಇವರು ಅಂತ. ಗ್ರೀಟಿಂಗ್ಸ್ ತೆಗೀರಿ. ಬ್ಯೂಟಿಫುಲ್ ಅಂಡ್ ಲವ್ಲಿ. ತೆಗಿರಿ ಅಮ್ಮ, ತೆಗಿರಿ. ಅದೇನೋ ಎಲ್ಲ ಹೋಯ್ತೀನಿ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಪಾಪ ನಮ್ಮ ಅಮ್ಮಂಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಇದು ಆಮೇಲೆ ಮೀನಿಂಗ್ ಹೇಳ್ತೀನಿ ನಿಮ್ಗೆ. ತೆಗಿರಿ ತೆಗಿರಿ, ಗಿಫ್ಟ್ ತೆಗಿರಿ, ಕೂತ್ಕೊಳ್ಳಿ. ಅಣ್ಣಂಗ ತೋರ್ಸದಂತ ಹೋದೆ, ಓನರ್ ಇದ್ರು ಅದಕ್ಕೆ ಹೋಗ್ಲಿಲ್ಲ. ಹಂಗೆ ಇದು ತೆಗಿರಿ. ಅದೇ ಇದ್ದಿದ್ರೆ ಹಂಗಂತೂ ನೀವು ಡೈಲಾಗ್ ಎಲ್ಲ ಹೊಡಿತೀರ ನೀವು ಅಂತ ಮುಂಚೆ ವಿಡಿಯೋದಲ್ಲಿ ಹೇಳಿದೀನಿ. ಇದನ್ನೆಲ್ಲ ಪಕ್ಕ ನೋಡಿ ನಮ್ಮಮ್ಮ ಈ ಡೈಲಾಗ್ ಎಲ್ಲ ಹೊಡಿತಾರೆ ಅಂತ. ಜೊತೆಲಿ ಯಾರು ಬಂದಿದ್ರು? ನಾನು ಒಬ್ನೇ ಹೋಗಿದೆ. ತೆಗಿರಿ. ವಾವ್, ಇಷ್ಟ ಟೊಮೊಟೊ ಕಲರ್. ನನ್ನ ಹತ್ರ ಇರ್ಲಿಲ್ಲ ಈ ತರ ಸೀರೆ. ಹೆಂಗೈತೆ? ವಾ, ಇಷ್ಟು ಸಾಫ್ಟ್ ಆಗದೆ. ನಾನು ಈ ತರ ಸೆಲೆಕ್ಷನ್ ಮಾಡ್ತಿರ್ಲಿಲ್ವಲ್ಲೋ. ಇವನು ನನ್ಗೆ ಎಷ್ಟು ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾನೆ. ಮದ್ವೆ ಹೆಂಡತಿ ಹೆಂಗ್ ಸೆಲೆಕ್ಷನ್ ಮಾಡಲ್ಲ? ಏನ್ ಡೈಲಾಗ್ ಇವ್ರದ್ದು. ಡಬಲ್ ಕಲರ್. ವಾವ್, ಹೆಂಗೈತೆ? ನಾನ್ ಬರ್ತಡೆ ಹುಡ್ಕತೀನಿ ಬರ್ಡೇಗೆ. ಜೂನ್ 2 ಡನ್. ಕಳ್ಸ್ಬಿಟ್ಟು. ಎಷ್ಟು ಅಂತ ಮಾತ್ರ ಕೇಳಕ್ ಹೋಗ್ಬೇಡಿ. ಏಕೆಂದ್ರೆ ಇಲ್ಲ, ನನ್ಗೆ ಸೀರೆಗಳು ಈ ತರ ಸಾಫ್ಟ್ ಆಗೇ ಇರ್ಬೇಕು. ರೊಕ್ಕಿದ್ರೆ ಉಟ್ಕತಿರ್ಲಿಲ್ಲ ಅಲ್ಲ. ನಾನ್ ಈ ತರ ಸೆಲೆಕ್ಷನ್ ಮಾಡ್ತಿರ್ಲಿಲ್ವಲ್ಲ. ಇರೋ ಚೆನ್ನಾಯ್ತಾ? ಸೂಪರಾ? ನಮ್ಮ ಅಪ್ಪ ಆಯ್ತು ನೋಡಿದ್ರೆ ಹಂಗಲ್ಲ, ಎಲ್ಲ ಅಮ್ಮ ಮಾಡ್ತಾರೆ ಕಣಪ್ಪ, ನನ್ ಮತ್ತೆ ಏನಿಲ್ಲ ಅಂತ ಅಂತಾರೆ. ಮದರ್ಸ್ ಡೇ ಬಂದ ಮದರ್ಸ್ ಗೆ, ಫಾದರ್ಸ್ ಡೇ ಬಂದ ಫಾದರ್. ಯಾಕೆ ಅಣ್ಣನ ಬರ್ಡೇಗೆ ಎಲ್ಲ ಇದು ಬಟ್ಟೆ ಎಲ್ಲ ಕೊಡ್ಸಿಲ್ವಾ?
ಚೆನ್ನಾಗೈತೆ ಈ ಕಲರ್ ನನ್ನ ಹತ್ರ ಸತ್ಯವ ಇರ್ಲಿಲ್ಲ ನಿಜವಾಗ್ಲು. ಇದನ್ನೀಗ ನಿಮ್ಮ ನಾಗಂಟಿಗೆ ಮನಂಟಿಗೆ ಎಲ್ರು ಫೋನ್ ಹಾಕಿ ಹೇಳೋದಲ್ವಾ? ಹ್ಮ್ ಆ ಸೀರೆ ಅಂತೂ ಮಸ್ತ್ ತಗದೆ, ಚೆನ್ನಾಗೈತೆ, ಇಷ್ಟ ಆಯ್ತು. ಅಲ್ಲ ರಾತ್ರಿ ತಾನೇ ಕೇಳ್ದೆ ನನ್ಗೊಂದ್ ಸೀರೆ ಈ ಕಲರ್ ಬೇಕು ಅಂತ. ಅದಕ್ಕೆ ಆಕ್ಚುಲಿ ತನ್ನ ಐಡಿಯಾ ಹಿಡಿಲಿಲ್ಲ, ಇವತ್ತು ಮದರ್ಸ್ ಡೇ ಅಲ್ವಾ, ಅದಕ್ಕೆ ತಂದ್ಕೊಡೋದ ಅಂತ. ಮತ್ತೊಂದ್ ಬೇರೆ RCB ಮ್ಯಾಚ್ ಅಂದ್ಬಿಟ್ಟು ಈ ಕಲರ್ ಸೀರೆ ತಂದ್ಕೊಟ್ಟಿದ್ದಿ. ಓ, ಈ ತರ ಎಲ್ಲ ಥಿಂಕಿಂಗ್ ಮಾಡ್ತಾ ಇದ್ದೀರಾ? ನೀನ್ ಬಟ್ಟೆ ನನಗೆ ಕಲರ್ ಗೊತ್ತಿರ್ಲಿಲ್ಲ ಇದು. ನೋಡು, ನಿನ್ ಬಟ್ಟೆ ಕಲರ್ ಮೇಲೆ RCB ಇದೆ ತಾನೆ ಕಲರ್. ಹೌದು, ಬಟ್ ನಾನು ಈ ತರ ಎಲ್ಲ ಥಿಂಕ್ ಎಲ್ಲ ಮಾಡಿ ತಗೊಂಡಿದ್ದಲ್ಲ. ಓಕೆ, ನನ್ಗೆ ಇಷ್ಟ ಆಯ್ತು. RCB ಇದು ಕಲರ್ ತಂದಿದ್ಯಲ್ಲ, ನನ್ಗೆ ಇಷ್ಟ ಆಯ್ತು. ನೋಡಿ ಫ್ರೆಂಡ್ಸ್, ಇಲ್ಲೂ RCB ಬಿಡ್ತಾ ಇಲ್ಲ. ಬರ್ಡೇಗೆ ಉಟ್ಕೋತಾರಂತೆ, ನೋಡೋದ ಬರ್ಡೇಗೆ ಹೆಂಗ್ ಕಾಣಿಸ್ತಾರೆ ಅಂತ. ಒಬ್ಬರು ಸೀರೆ ಉಡ್ಸೋರ್ನ ಕರ್ಸ್ಬೇಕು ಮನೆಗೆ, ಯಾಕಂದ್ರೆ ಇಲ್ಲ. ನಮ್ಗೆ ಸೀರೆ ಉಟ್ಕಕ್ ಬರಲ್ಲ. ಇಲ್ಲ, ಈ ತರ ಸೀರೆಗಳೇ ನಾನೇ ಉಟ್ಕೊತೀನಿ, ಬೇರೆಯವ್ರು ಉಟ್ಕೊತಾರಂತೆ ನೋಡು. ಇಂತವ ಅಂತವ್ರು ಒಪ್ಪಾಗಿರೋ ಉಟ್ಕೊಕ್ಕಾಗಲ್ಲ. ಓಹೋ, ಚೆನ್ನಾಯ್ತಾ? ಇಷ್ಟ ಆಯ್ತಾ? ಸಖತ್ ಇಷ್ಟ ಆಯ್ತು. ರೆಡ್ ಕಲರ್ ನ ಬ್ಲಾಕ್ ಕಲರ್ ಮಾಡ್ಬಿಟ್ರಲ್ಲಮ್ಮ. ಇರ್ಲಿ. ಓಕೆ ಫ್ರೆಂಡ್ಸ್, ಪ್ಲಾನ್ ಮಾಡಿದೀಯ ಅಂದಿದ್ರೆ ನಿನ್ನ ಹೆಚ್ಚಿಗೆ ಕಳಿಸ್ತಿರ್ಲಿಲ್ಲ ನಾನು. ನಂಗೆ ಗೊತ್ತು ನೀವ್ ಹಂಗಂದ್ರೆ ಕಳ್ಸಲ್ಲ ನೀವು ಅಂತ, ಅದಕ್ಕೋಸ್ಕರ ನಾನು ಹೇಳಿಲ್ಲ ನಿಮ್ಗೆ. ನಮ್ಮ ಅತ್ತೆ ತೋರ್ಸಿದ್ರೆ ನಮ್ಮ ಅಕ್ಕ ತಂಗಿರ್ಗೆ ಏನ್ ಇಷ್ಟ ಚೆನ್ನಾಗಿರೋದು ಸೆಲೆಕ್ಟ್ ಮಾಡೋನೆ ಅಂತ ಅಂತಾರೆ. ಆಯ್ತಾಯ್ತು, ನಿಧಾನ. ಅನ್ನಿರ್ತಾರೆ ಈಗ ನೋಡಿ. ಓಕೆ ಫ್ರೆಂಡ್ಸ್, ನಾನೀಗ ನಿಮ್ಗೆಲ್ರಿಗೂ ಹೇಳೋದೇನು ಅಂದ್ರೆ, ಫ್ರೆಂಡ್ಸ್, ನಾವು ಇವತ್ತೊಂದಿನ ಮಾತ್ರ ಮದರ್ಸ್ ಡೇ, ಫಾದರ್ಸ್ ಡೇ ಅಂತೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಬಟ್ ಆಕ್ಚುಲಿ ಹೇಳ್ಬೇಕು, ನಾವು ಪ್ರತಿದಿನ ಸೆಲೆಬ್ರೇಟ್ ಮಾಡ್ಬೇಕು ಇದನ್ನ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮದಿರ್ನು ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರ ಆಗುವಂಟನು ಕಷ್ಟಪಟ್ಟು ದುಡ್ದು ಸಾಕಿ ನಮ್ನ ಒಂದ್ ಲೆವೆಲ್ಗೆ ಅಂತ ತಂದ್ ಮಡಗ್ತಾರೆ. ಅವ್ರಿಗೆ ನಾವು ಬರೀ ಒಂದೇ ದಿನ ಮದರ್ಸ್ ಡೇ ಸೆಲೆಬ್ರೇಷನ್ ಅಂತ, ಫಾದರ್ಸ್ ಡೇ ಸೆಲೆಬ್ರೇಷನ್ ಅಂತ ಮಾಡೋದು ಒಂಥರ ಚೆನ್ನಾಗಿರಲ್ಲ. ಸೊ ಪ್ರತಿದಿನನೂ ಅದೇ ತರನೇ ಮಾಡೋದ ನಾವು. ಬಟ್ ಏನು ಅಂದ್ರೆ, ನಾವ್ ಹೆಂಗೆ ಬರ್ಡೇ ದಿನ, ನಾವು ಹುಟ್ಟಿದ ದಿನ ಅಂದ್ಬಿಟ್ಟು ಒಂದಿನ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವೋ, ಆ ತರ ಇವತ್ತು ನಾವು ನಮ್ಮ ಅಮ್ಮಗೆ ಒಂದು ಥ್ಯಾಂಕ್ ಯು ಹೇಳೋ ದಿನ ತರ ಸೆಲೆಬ್ರೇಟ್ ಮಾಡ್ಬಿಟ್ಟು ನಮ್ಮ ಅಮ್ಮಂಗೆ ಸ್ಯಾರಿ ಕೊಡ್ಸಿರೋದು ನಾನು. ನೀವು ಸಹ ನಿಮ್ಮ ಅಪ್ಪ ಅಮ್ಮಂಗೆ ಒಂದಿನ ಸರಿ ಆದ್ರೂ ಅವ್ರಿಗೆ ಇಷ್ಟ ಆಗೋ ತರ ನಡ್ಕೊಳ್ಳಿ. ಅವ್ರ ಖುಷಿ, ಅವರು ನಮ್ಗೆ ನಾವ್ ಕೇಳಿದೆಲ್ಲ ಕೊಡ್ಸಿ ಖುಷಿ ಪಡ್ತಾರೆ. ನಾವು ಒಂದಿನನಾದ್ರು ನಾವು ಅವ್ರಿಗೋಸ್ಕರ, ಅವ್ರೇನ್ ನಮ್ಮ ಹತ್ರ ತಂದೆ ತಾಯಿದ್ರು ಏನು ಅದ್ ಬೇಕು ಇದು ಬೇಕು ಅಂತೆಲ್ಲ ಕೇಳ್ಕೊಳ್ಳಲ್ಲ. ನಾವು ಅದನ್ನ ಅರ್ಥ ಮಾಡ್ಕೊಂಡು ಕೊಡ್ಸ್ಬೇಕು ನಾವು. ಸೊ ಆವಾಗ ನಮ್ಮ ಅಪ್ಪ ಅಮ್ಮಂದಿಲ್ಲ ಆಗೋ ಖುಷಿಗಳು, ಆ ಚಿಕ್ಕ ಖುಷಿನೇ ಸಾಕು ನಮ್ಗೆ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋಯ್ತದೆ. ಅದಕ್ಕೆ ನೀವು ಸಹ ನಿಮ್ಮ ತಂದೆ ತಾಯಿ ಇದ್ರೆ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಏನಾದ್ರು ಕೊಡಿ. ಒಂದ್ ತುತ್ತು ಬೇರೆ ಜನ, ನಮ್ಮ ಅಪ್ಪ ಅಮ್ಮದಿರ್ ಹೆಂಗೆ ಅಂದ್ರೆ, ಬೇರೆಯವ್ರಿಗೆ ನಾವ್ ಏನಾದ್ರು ಹೆಲ್ಪ್ ಮಾಡ್ರು ಸಹ ಅವ್ರು ಖುಷಿ ಪಡ್ತಾರೆ. ನಾವು ನಮ್ಮ ಅಪ್ಪ ಅಮ್ಮಗೋಸ್ಕರ ಅದೇನ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್.